ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಬಿಗ್ನರ್ಸ್ಗೋಸ್ಕರ ಯಾವಾಗಲೂ ಬೇಬಿ ಕುಚ್ಚು ಹಾಕೋತಿರ್ತೀವಲ್ವಾ, ಆ ಬೇಬಿ ಕುಚ್ಚಿಗೆನೆ ಈ ಥರ 2mm ಬೀಡ್ಸ್, ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಮಾಮೂಲಿ ಬೇಬಿ ಕುಚ್ಚು ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಗ್ರ್ಯಾಂಡ್ ಕೂಡ ಕಾಣಿಸುತ್ತೆ ಡಿಸೈನು. ಇವಾಗ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನು ಈ ಬೇಬಿ ಕುಚ್ಚು ಹಾಕೋಕೆ ಯಾವಾಗಲೂ ನಾವು 60ರಿಂದ 70 ಎಳೆ ಸಿಲ್ಕ್ ಥ್ರೆಡ್ನ ತಗೋತೀವಿ ಬೇಬಿ ಕುಚ್ಚು ಹಾಕೋಕೆ. ನಾನು ಇಲ್ಲಿ ಇವತ್ತು 70 ಎಳೆ ಸಿಲ್ಕ್ ಥ್ರೆಡ್ನ ಈ ಥರ ಬಿಗ್ ಹೋಲ್ ಇರೋ ನೀಡಲ್ಗೆ ಹಾಕೊಂಡಿದ್ದೀನಿ. ಹಾಗೆ ಇದನ್ನ ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ಐರನ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ನೀಟಾಗಿರುತ್ತೆ ಸಿಲ್ಕ್ ಥ್ರೆಡ್ಡು, ಎಲ್ಲಿ ಗಂಟಾಗೋದಿಲ್ಲ. ಕುಚ್ಚು ಹಾಕಿದ್ರು ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ನೀವು ಯಾರಿಗಾದ್ರೂ ಹಾಕ್ಕೊಟ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ ಐರನ್ ಮಾಡ್ಕೊಳ್ಳೋದ್ರಿಂದ. ಹಾಗೆ ಸೀಸರ್ ಬೇಕಾಗುತ್ತೆ ಕುಚ್ಚು ಕಟ್ ಮಾಡ್ಕೊಳ್ಳೋಕೆ. ಹಾಗೆ ಜೆರಿ ಥ್ರೆಡ್ ಬೇಕಾಗುತ್ತೆ ನಾಟ್ ಹಾಕೋಕೆ. ಹಾಗೆ ಎಮ್ಮಿಂಗ್ ನೀಡಲ್ ಕೂಡ ಬೇಕಾಗುತ್ತೆ. ಈ ಎಮ್ಮಿಂಗ್ ನೀಡಲ್ಗೆ ನಾನು 2 ಎಳೆ ಜೆರಿ ಥ್ರೆಡ್ನ ಹಾಕಿಟ್ಕೊಂಡಿದ್ದೀನಿ ಕುಚ್ಚು ನಾಟ್ ಹಾಕೋಕೆ. ಫಸ್ಟು ಈ ಥರ ಹಿಡ್ಕೊಂಡು ಸೀರೆ ಮೇಲೆಯಿಂದ ನೀಡಲ್ನ ಕೆಳಗಡೆ ಈ ಥರ ಪಾಸ್ ಮಾಡ್ಕೋಬೇಕು. ಈ ಕುಚ್ಚನ್ನ ಸ್ವಲ್ಪ ಉದ್ದ ಬಿಟ್ಕೋಬೇಕು. ಒಂದು 2 ಇಂಚ್ ಆಗೋಷ್ಟು ಉದ್ದ ಬಿಟ್ಕೋಬೇಕು, ಇಲ್ಲಾಂದರೆ 1.5 ಇಂಚ್ ಆಗೋಷ್ಟಾದರೂ ಉದ್ದ ಬಿಟ್ಕೋಬೇಕು. ಇವಾಗ ನಾವು ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಲ್ವಾ, ನಾಟ್ ಹಾಕೋಬೇಕು. ಈ ಥರ ನೀಡಲ್ನ ಮುಂದೆಯಿಂದ ಹಿಂದೆ ಪಾಸ್ ಮಾಡ್ಕೋಬೇಕು. ಆ ಜೆರಿ ಥ್ರೆಡ್ನು ಸಿಲ್ಕ್ ಥ್ರೆಡ್ ಜೊತೆ ಸೇರಿಸಿ ಇಟ್ಕೋಬೇಕು. ಈ ಥರ 3 ನಾಟ್ಸ್ ಹಾಕೋಬೇಕು ಇಲ್ಲಿ ಬೇಬಿ ಕುಚ್ಚಿಗೆ ಹಾಕೋ ಥರ. ನಿಮ್ಗೆ ಯಾವ ಥರ ಬರುತ್ತೋ ನಾಟ್ ಹಾಕೋಕೆ ಆ ಥರ ಹಾಕ್ಕೊಳ್ಳಿ. ಬಟ್ ಈ ಥರ ಹಾಕಿದರೆ ತುಂಬ ಗಟ್ಟಿಯಾಗಿರುತ್ತೆ, ಬಿಚ್ಚೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಇದೇ ಥರ ನಾಟ್ ಹಾಕೋದು. ಈ ಥರ 3 ನಾಟ್ಸ್ ಹಾಕಿದ್ಮೇಲೆ ನೀಡಲ್ನ ಈ ಥರ ಮೇಲೆ ತಗೊಂಡು ಮತ್ತೆ ಈ ಜೆರಿ ಥ್ರೆಡ್ ಒಳಗಡೆ ಈ ಥರ ಪಾಸ್ ಮಾಡ್ಕೋಬೇಕು. ಇವಾಗ ಈ ಸ್ಮಾಲ್ ಬೀಡ್ಸ್ ತಗೊಂಡಿದ್ದೀನಲ್ವಾ, 2 ಬೀಡ್ಸ್ ಹಾಕೋಬೇಕು. ನೀವು ಪರ್ಲ್ ಬೇಕಿದ್ರೂ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಹಿಡ್ಕೊಂಡು ಇನ್ನೊಂದು ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿರ್ಬೇಕು. ಇಲ್ಲಿ ಕೆಳಗಡೆಯಿಂದ ಈ ಥರ ಫಸ್ಟ್ 1 ಬೀಡ್ಸ್ ಇದೆ ಅಲ್ವಾ, ಇದನ್ನ ಈ ಥರ ಹಿಡ್ಕೊಂಡು ಒಂದ್ಸಾರಿ ಈ ಥರ ಸುತ್ಕೋಬೇಕು. ಈ ಥರ ಒಂದು 3 ನಾಟ್ಸ್ ಹಾಕೊಂಡ್ರೆ ಸೆಕ್ಯೂರ್ ಆಗುತ್ತೆ. ಈ ಥರ ನಾಟ್ಸ್ ಹಾಕ್ಬಿಟ್ಟು ನೆಕ್ಸ್ಟ್ ಬೀಡ್ಸ್ ಇದೆ ಅಲ್ವಾ, ಅಲ್ಲಿ ನೆಕ್ಸ್ಟು ಮತ್ತೆ ನಾಟ್ ಹಾಕೋಬೇಕು. ಈ ಥರ ನಾನಿಲ್ಲಿ 3 ನಾಟ್ಸ್ ಹಾಕೊಂಡಿದ್ದೀನಿ ಎಲ್ಲ ಬೀಡ್ಸ್ ಕೆಳಗಡೆ. ಈ ಥರ ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಕುಚ್ಚು, ಬಿಚ್ಚೋದಿಲ್ಲ ಯಾವತ್ತು. ನೆಕ್ಸ್ಟ್ ಈ ಜೆರಿ ಥ್ರೆಡ್ ಫಸ್ಟ್ 1 ಹಾಕಿದ್ನಲ್ವಾ ನಾಟು, ಅದನ್ನ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇವಾಗ ಕುಚ್ಚು ನಿಮ್ಗೆ ಯಾವ ಸೈಜಿಗೆ ಬೇಕು ಲೆಂತ್ ಕೆಳಗಡೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ.
ನೋಡಿ ಈ ಥರ ಬಂದಿದೆ. ಇನ್ನೊಂದು ಹಾಕಿ ತೋರಿಸ್ತೀನಿ. ನೆಕ್ಸ್ಟ್ ಕುಚ್ಚಿಗೆ ನೀವು 1 ಫಿಂಗರ್ ಗ್ಯಾಪ್ ಬೇಕಾದರೂ ಬಿಡ್ಬೋದು, ಇಲ್ಲ ಅಂದರೆ 1 ಇಂಚು ಮಾರ್ಕ್ ಮಾಡ್ಕೋಬೇಕು. ನೀವು 1 ಇಂಚ್ ಗ್ಯಾಪ್ ಬಿಟ್ಟು ಬೇಕಿದ್ರೂ ಹಾಕೋಬಹುದು. ನಾನಿಲ್ಲಿ 1 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲಾನು ಈ ಥರ ಸೇರಿಸಿಡ್ಕೊಂಡು ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಅದರಿಂದ 3 ನಾಟ್ಸ್ ಹಾಕೋಬೇಕು. ಇದ್ರ ಜೊತೆ ಈ ಥರ ಜರಿ ಥ್ರೆಡ್ನು ಸೇರಿಸಿಡ್ಕೊಂಡು ಇಲ್ಲಿ 3 ನಾಟ್ಸ್ ಹಾಕೋಬೇಕು. ಹಾಗೆ ಯಾವಾಗಲೂ ಬೇಬಿ ಕುಚ್ಚು ಹಾಕೋತಿದ್ರಿ ಅಂದರೆ ಈ ಥರ ಬೀಡ್ಸ್ ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಥರ ಹಾಕ್ಕೊಂಡು ನೀಡಲ್ನ ಈ ಥರ ತಗೋಬೇಕು ಮೇಲೆ. ನೆಕ್ಸ್ಟ್ ಇದರೊಳಗಡೆ ಈ ಥರ ತಗೊಂಡು ಇದಕ್ಕೆ ಇವಾಗ 2 ಬೀಡ್ಸ್ ಹಾಕೋಬೇಕು. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಇನ್ನೊಂದು ಎಮ್ಮಿಂಗ್ ನೀಡಲಿಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಲ್ವಾ, ಈ ಥರ ತಗೊಂಡು ಈ ಥರ ಫಸ್ಟ್ ಬೀಡ್ಸಿಗೆ ಈ ಥರ ನಾಟ್ ಹಾಕೋಬೇಕು. ಇಲ್ಲಿ ಒಂದು 3 ನಾಟ್ಸ್ ಹಾಕೋಬೇಕು. ಇಲ್ಲಾಂದರೆ ಈ ಥರ ಸುತ್ತಕೊಳ್ಳಬಹುದು. ಈ ಥರ 1-2 ಟೈಮ್ಸ್ ಸುತ್ತಕೊಂಡು 1 ಟೈಮು ನಾಟ್ ಹಾಕೋಬಹುದು. ಈ ಥರ 3 ಟೈಮ್ಸ್ ನಾಟ್ಸ್ ಹಾಕ್ಕೊಂಡು ನೆಕ್ಸ್ಟ್ ಕೆಳಗಡೆ ಬೀಡ್ಸ್ ಇದೆ ಅಲ್ವಾ, ಅಲ್ಲಿಗೆ ಈ ಥರ ನಾಟ್ಸ್ ಹಾಕ್ಕೊಳ್ಳಿ. ಫುಲ್ ಸಾರಿ ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 1 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಫುಲ್ ಸಾರಿ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಸಾರಿ ಕಾಂಬಿನೇಷನಲ್ಲಿದ್ದರೆ ಸಾರಿ ಕಲರ್ಸಲ್ಲಿ ಇದೊಂದು 3 ಕುಚ್ಚು, ಇನ್ನೊಂದು ಕಲರ್ 3 ಕುಚ್ಚು ಹಾಕೊಂಡು ಕೂಡ ಹೋಗ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಕೂಡ. ಈ ಥರ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಇವಾಗ ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕು, ನಾವು ಇವಾಗ ಫಸ್ಟ್ ಒಂದು ಕಟ್ ಮಾಡಿದ್ದೀವಲ್ವಾ ಅದೇ ಸೈಜ್ಗೆ ಎಲ್ಲ ಕಟ್ ಮಾಡ್ಕೋಬೇಕು. ನಾನು ಎಲ್ಲ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಜರಿ ಥ್ರೆಡ್ ಇದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಸಿಲ್ಕ್ ಥ್ರೆಡ್ ಜೊತೆ ಅಷ್ಟು ಸ್ಮೂತಾಗಿ ಕಾಣೋದಿಲ್ಲ, ಹರಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನು 2 ಹಾಕಿ ತೋರಿಸಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೀಡ್ಸ್ ಹಾಕಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಾರಿ ಫುಲ್ ಇದೇ ಥರ ನೀವು ಸಾರಿ ಕಾಂಬಿನೇಷನಲ್ಲಿ ಹಾಕೊಂಡು ಹೋಗ್ಬೇಕಾಗುತ್ತೆ.